ಎಲ್ರಿಗೂ ನಮಸ್ಕಾರ. ಅನಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ 5 ಗಂಟೆ ಇವಾಗ. ಸರಿ, ಹಾಲೆಲ್ಲ ಕರೆಯೋಣ ಅಂತ ಹೇಳಿ ಬೇಗ ಬೂಸ ಇಟ್ಟಿದ್ದೀನಿ. ಇವತ್ತೇನು ಕೆಲಸನಪ್ಪ ಅಂದರೆ ಶೈಲ ಜಾಡಿಸ್ಬೇಕು, ಸಬ್ಬೆನ ಆಡಿಸ್ಬೇಕು. ಅದಕ್ಕೆ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ. ಈ ಕೆಲಸ ಮಾಡೋದೇ 7 ಗಂಟೆ ಆಗೋಗುತ್ತೆ. ನನ್ನ ಮಗಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಎಲ್ಲ ಮಾಡೋಷ್ಟರಲ್ಲಿ ಲೇಟಾಗಿ ಹೋಗುತ್ತೆ. ಯಾಕೋ ಒಂಥರ 2 ದಿನದಿಂದ ಫುಲ್ಲು ಒಂಥರ ಮೋಡ, ಮಳೆ ಬಂದ್ಬಿಡುತ್ತೇನೋ ಅಂತ. ಸರಿ ಆಯ್ತು, ಇವತ್ತರ ಆಡ್ಸೋದ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಬೇಗ ಬೇಗ ಹಾಲು ಕರೆಯೋಣ ಅಂತ. ಇವನ್ನೆರಡನ್ನು ಕರುಗಳು ಹೊರ ಕಟ್ಟೋಣ ಅಂತ ಕಟ್ತಾಯಿದ್ವಿ. ಎಮ್ಮೆ 1-2 ವಾರ ಕಟ್ಟಿದ್ರೆ ಬೇಗ ಬೇಗ ಸಗಣಿ ಎಲ್ಲ ಬಾಚಿ ಎಲ್ಲ ತೊಳೆಯೋಕೆ ಸರಿ ಹೋಗುತ್ತೆ. ಬೇಗ ಬೇಗ 5 ಗಂಟೆಗೆ ಎದ್ದೇಳಬೇಕಲ್ಲ, ಅದೇ ಬೇಜಾರು. ಇವಾಗಂತೂ 4 ಹಸು ಅಲ್ವ, 4:45ಗೆ ಎದ್ದೇಳಬೇಕು. 1 ಅವರಲ್ಲಿ ಸಾಕಾಗೋದೆಲ್ಲ ಕೆಲಸ. 4 ಹಸಿಂದ ಹಾಲು ಕರಿಬೇಕಲ್ಲ, ಮಿಷಿನಲ್ಲಿ ಕರೆದು ಕೈಲಿ ಕರಿಬೇಕಲ್ಲ, ಅದೇ ಲೇಟಾಗುತ್ತೆ. ಹಂಗಾದ್ರೆ ಒಂದು ಹಸು ಕರಿಯೋಕ್ಕಾಗೋದೇ ಇಲ್ಲ, ಜನ್ರೇಟ್ರಲ್ಲಿ ಕರ್ಕೊಳೋದು. ಸರಿ, ಇನ್ನೇನಾಯಿತು, ಎಲ್ಲ ತಿಂದಾಯ್ತು. ಇವಾಗ ಹಾಲು ಕರ್ಕೋಬೇಕು. ಇವಾಗ ಕೈಲಿ ಕರಿಯೋಕ್ಕಾಗಲ್ಲ ಹಾಲು, ಕೈಲಂತೂ ಕರಿಯೋಕ್ಕಾಗೋದೇ ಇಲ್ಲ. ನಮ್ಮ ಎಮ್ಮೆನ ಅದೇ ನೀನು 8 ತಿಂಗಳು ಪ್ರೆಗ್ನೆಂಟು, ಇನ್ನೊಂದು ತಿಂಗಳು 1.5 ತಿಂಗಳು ಅವಳು ಕರ ಆಗ್ತಾಳೆ. ಒಂದು ಕಡೆ ನಿಂತ್ಕೊಳ್ಳಲ್ಲ ಸರಿಯಾಗಿ. ನಾನೇ ಒಂದು ಕಡೆ ಇದ್ದರೆ ಅವೇ ಒಂದು ಕಡೆಗೆ ಹೋಗ್ತವೆ ತಿನ್ಕೊಂಡು. ಒಂದು ಕಡೆ ನಿಂತ್ಕೊಳ್ಳಲ್ಲ ಸರಿಯಾಗಿ ಹಾಲು ಕರಿಯೋಕ್ಕೂ. ಸರಿಯಾಗಿ ಕರೆದಾಯ್ತು ದೊಡ್ಡ ಸನ. ಇದಕ್ಕಂತೂ ಕಾಲು ಕಟ್ಟಲೇಬೇಕು, ಸುಮ್ಮನೆ ಕುಣಿತಾ ಇರ್ತದೆ ತಕ ಅಂತ. 6 ಗಂಟೆ ಆಯಿತು, ಕರೆಂಟು ಹೋಯ್ತು. ಇವಳು ಒಬ್ಳು ಇದ್ದಾಳೆ ಇನ್ನು. ಸರಿ, ಇನ್ನೇನು ಮಾಡೋದು. ಅದು ಯಾರು ಜನ್ರೇಟ್ರ್ ಆನ್ ಮಾಡ್ತಾರೆ, ಸೌಂಡ್ ಬೇರೆ. ಇದೊಂದು ಐತಲ್ಲ ಅಂತ ಸುಮ್ಮನೆ ಕರೆಂಟು ಯಾವ ಕರೆಂಟು ಕೊಡ್ತಾರೋ ಗೊತ್ತಿಲ್ಲ. ಬೆಳಗ್ಗೆ ಕರೆಂಟ್ ಕೊಟ್ಟರೆ ಇವಾಗ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಕೈಲೇ ಕರೆಯೋಣ ಅಂತ ಕರಿತಾಯಿದ್ದೀನಿ. ನೋಡೋಣ ಕರೆಂಟ್ ಬರುತ್ತೋ ಏನು. ಕೈಲೇನು ಕರೆದ್ಬಿಡ್ತೀನಿ ಪಟ ಚೆನ್ನಾಗಿ. 5 ನಿಮಿಷಕ್ಕೆ ಕರೆದು ಬಿಡ್ಬೋದು. ಕರೆಂಟ್ ಬಂತು. ನಾನು ಒಂದು ಸ್ವಲ್ಪ ಕರೆದಿದ್ದೆ ಕೈಲಿ, ಕರೆಂಟ್ ಬಂತು. ಕರೆಂಟಿಂದ ಪ್ರಾಬ್ಲಮ್ ಅಂತ ಏನಿಲ್ಲ. ಇಲ್ಲಿಗೆ ಆ ಥರ ಟೈಮಿಂಗ್ಸೇ ಆ ಥರ ಕರೆಂಟಿಂದು, ಏನು ಮಾಡೋಕ್ಕಾಗಲ್ಲ. ಬಿಸಿಲೇನೇನು ಬರೀ ಒಂದು 5 ನಿಮಿಷಕ್ಕೆ ಕರೆದು ಬಿಡ್ಬೋದು, ಏನು ಲೇಟ್ ಏನಾಗಲ್ಲ. ಆಯಿತು, ಎಲ್ಲ ಕರೆದಾಯ್ತು. ಕೊಟ್ಟಿಗೆ ತೊಳಿಬೇಕು ಇವಾಗ. ತೊಳೆಯೋದೇ ಇರೋದು, 2 ಕಡೆನೂ ತೊಳಿಬೇಕಲ್ಲ. ಟಬ್ಬಲ್ಲಿ ತುಂಬ್ಕೊಂಡು ತೊಳಿಬೇಕು. ಇಲ್ಲ ಅಂದರೆ ಫುಲ್ ಗಲೀಜು ಮಾಡ್ಕೊಬಿಟ್ಟಿರ್ತವೆ, ತೊಳೆದವ್ರೆ ಚೆನ್ನಾಗಿರಲ್ಲ. ಮ್ಯಾಟ್ ಹಾಕಿದ್ರೆ ಚೆಂದ, ಆದರೆ ಹಸಿರುವಾಗಲೇ ತೊಳೆದ್ರೆ ಬೇಗ ತೊಳಿಬೋದು. ಒಣಗಬಾರ್ದು ಅಷ್ಟೇ ಸಗಣಿ.
ಆ ಮ್ಯಾಟ ಡೈಲಿ ಮೇಲೆ ಹಾಕಿರ್ತೀನಿ, ಮತ್ತೆ ಕಾಲಲ್ಲಿ ಜರಿಕಂಡು ಕೆಳಗೆ ಹೋಗಿರುತ್ತೆ ಎಲ್ಲ ಫುಲ್ಲು. ಮತ್ತೆ ಮೇಲೆ ಹಾಕಬೇಕು. ನೀನೆಷ್ಟೇ ಡೈಲಿ ತೆಗ್ದಾಕಿದ್ರು ಮತ್ತೆ ಕಾಲಲ್ಲಿ ಹಿಂಗೆ ಎಳ್ದು ಕೆಳಗೆ ಮಾಡಿರ್ತೆ. ಆರೂವರೆ, ಇವಾಗ 6:45. ಡೈಲಿ ಕರೆಕ್ಟಾಗಿ ಟೈಮಿಂಗ್ಸಿಗೆ ಇಷ್ಟು ಗಂಟೆ ಕೆಲಸ ಮುಗಿಸ್ಬಿಡ್ಬೇಕು. ಚೂರು ಹೆಚ್ಚು ಕಮ್ಮಿ ಆದ್ರೂ ಮತ್ತೇನು ಕೆಲಸ ಮಾಡೋಕ್ಕೆ ಆಗಲ್ಲ. ಅವಳು ಸ್ಕೂಲಿಗೆ ಕಳ್ಸೋಕ್ಕೆ ಟೈಮ್ ಆಗಿಬಿಡುತ್ತೆ ಆಮೇಲೆ. ಆಯಿತು, ಎಲ್ಲ ತೊಳೆದಾಯ್ತು. 2 ಕಡೆನೂ ಇವಾಗ ಹೋಗೋದು ಮನೆಗಳಿಗೆ. ಸರಿ, ನಾನು ಹಾಲಿನ ಗಾಡಿ 5608 ನೋಡಮ್ಮ ನಮ್ದು ಯಾಕಮ್ಮ ಇನ್ನೂ ಆಯ್ತಾ? ಇನ್ನೂ ಆಯ್ತಾ? ಹಾಕು, ಫುಲ್ ಹಾಕು. ಮನೆಗೆ ಹಾಲು ಅಪ್ ಮಾಡ್ತೀನಿ. ಹಾಲಿನ ಗಾಡಿ ಬಂತು, ಹಾಲು ಹಾಕಾಯ್ತು. ಈ ಥರ ಮನೆ ಹತ್ರ ಬರೋದ್ರಿಂದ ಸ್ವಲ್ಪ ಈಸಿ. ಅವಾಗೆಲ್ಲ ಅಲ್ಲೋಗಿ ಹಾಕ್ಬೇಕಿತ್ತು, ಕಷ್ಟ ಆಗಿತ್ತು. ನಮ್ಮದು ಎಲ್ಲ ಶುಂಠಿ ಒಂಥರ ರೋಗ ಆಗಿದಂಗೆ ಆಗೈತಪ್ಪ. ಬೆಳಗ್ಗೆ ಕರೆಂಟು ಇದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೀರು. ಏನಾಗೈತೆ ಅಂದರೆ ರಾತ್ರಿನೇ ಸಿಲಿಂಡ್ರ್ ಖಾಲಿ ಆಗೈತೆ. ಡಬಲ್ ಸಿಲಿಂಡ್ರ್ ಇದೆ, ಆದರೆ ನೋಡ್ಕೊಂಡಿಲ್ಲ ನಾನು. ಅಯ್ಯೋ, ತುಂಬಿಸ್ಕೊಂಡಿರ್ಬೋದು ಅಂದ್ಕೊಂಡು ಮರ್ತೋಯ್ತು. ಅದಕ್ಕೆ ಇವತ್ತು ಒಲೆಯಲ್ಲೇ ಮಾಡೋಣ ರೊಟ್ಟಿನ ಅಂತ ಹಸಿಮೆಣ್ಸಿಕಾಯಿ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನೋಡಬೇಕು ನೀವು, ಫುಲ್ಲು ಹಿಂದೆ ಹೋಗಬೇಕು. ಅದು ಮೆಣಸಿನ ಸಸಿ ಹಾಕಿದೆ, ಎಷ್ಟು ದೊಡ್ಡದಾಗೈತಿದೆ, ಚೆನ್ನಾಗಿ ಬಿಟ್ಟೈತೆ. ಕಿತ್ಕೊಂಡೋಗಿ ಗೊಡ್ಗಾರ ಮಾಡೋಣ ಅಂತ ನೋಡಿ. ಇನ್ನೂ ಸ್ವಲ್ಪ ಬಲಿಬೇಕು. ಎಷ್ಟು ಚೆನ್ನಾಗೈತೆ, ಏನು ಮಾಡಿಲ್ಲ, ಔಷಧಿ ಹೊಡೆದಿಲ್ಲ, ಏನಿಲ್ಲ. ಎಷ್ಟು ಚೆನ್ನಾಗೈತೆ. ಎಷ್ಟು ಚೆನ್ನಾಗಿದೆ. ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹುಯ್ಯೋ ಕಡೆ ಹುಯ್ತಾನೇ ಇದೆ ಮಳೆ. ಇಲ್ಲಂತೂ ಮಳೆನೇ ಹುಯ್ತಾ ಇಲ್ಲ. ಬೇಜಾರು. ಈ ವರ್ಷ ಏನಾಗಿದೆ ಗೊತ್ತಿಲ್ಲ. ಎಲ್ಲ ಹೆಂಗೆ ಕಾಣ್ತಾಯಿತ್ತು ಮಳೆ ಹುಯ್ದಿದ್ರೆ. ಎಲ್ಲ ಫುಲ್ಲು ಯಾವ ಮಳೆನಿಲ್ಲ, ಏನಿಲ್ಲ. ಕಾಯಿ ಟೊಮೊಟೊ ತಗೊಂಡಿದ್ದೀನಿ ನಾನು. ಇವಾಗೆಲ್ಲ ಟೊಮೊಟೊಡೆಲ್ಲ ಬರೀ ಫುಲ್ಲು ಹುಳ. ಅದಕ್ಕೆ ಮಧ್ಯೆ ಓಪನ್ ಮಾಡಿಬಿಟ್ಟು ನೋಡ್ಬಿಟ್ಟು ಹಾಕಿ ಎಲ್ಲರೂ. ಒಲೆಯಲ್ಲಿ ಮಾಡೋಣ ಅಂತ ಮಾಡ್ತಾಯಿರ್ತೀನಿ ಅವಾಗೆಲ್ಲ ಮಾಡ್ತಾಯಿರುತ್ತೆ. ಕೆಲಸ ಜಾಸ್ತಿ ಇರೋದ್ರಿಂದ ಟೈಮ್ ಸಾಕಾಗಲ್ಲ ಅಷ್ಟೇ. ಒಲೆಯಲ್ಲಿ ಆದರೆ ತುಂಬ ಟೈಮ್ ಆಗುತ್ತಲ್ಲ.
ತಿಂಡಿ ಮಾಡಿದೆ 1 ಅವರ್ ಮೇಲಾಗುತ್ತೆ. ಬಾಕಿ ಕೆಲಸ ಎಲ್ಲ ಮಾಡಬೇಕಲ್ಲ, ಅದಕ್ಕೆ ನಾನು ಹಸಿಮೆಣಸಿಕಾಯಿ ಮತ್ತು ಸ್ವಲ್ಪ ಕಾಯಿ ಟೊಮೊಟೊ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದರಲ್ಲೂ ಒಲೆಯಲ್ಲಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಅಂದರೆ ಒಂಥರ ಟೇಸ್ಟೇ ಬೇರೆ ಇರುತ್ತೆ. ನಾನೇನು ಯಾವ್ದ್ರಲ್ಲಿ ಬೇಕಾದರೂ ಮಾಡ್ತೀನಿ, ಅದಕ್ಕೆ ಟೈಮ್ ಇಲ್ಲ ಅಂತ ಅಷ್ಟೆ. ಟೊಮೊಟೊನ ಬೇಯಿಸ್ಕೋಬೇಕು. ಹಸಿಮೆಣಸಿಕಾಯಿ ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಸ್ವಲ್ಪ ತಣ್ಣಗೆ ಹಾಕಿಟ್ಬಿಟ್ಟು ಇದನ್ನು ರುಬ್ಕೋಬೇಕು. ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋಬೇಕು. ಅದೇನೋ ಒಂಥರ ಹಸಿದು ಮಾಡೋದಕ್ಕೂ ಬೇಯಿಸಿರೋದು ಮಾಡೋದಕ್ಕೂ ತುಂಬ ಡಿಫ್ರೆಂಟ್ ಇರುತ್ತೆ. ಬೇಯಿಸ್ಕೊಂಡ್ರೆ ಒಂಥರ ಟೇಸ್ಟ್ ಬೇರೆ ಥರ ಬರುತ್ತೆ. ಆಯಿತು, ರುಬ್ಕೊಂಡು ಆಯ್ತು. ಇವಾಗ ಏನು ಗ್ರೀನ್ ಕಲರ್ ಆಗೈತೆ. ಬಾಣಲೆ ಇಟ್ಟು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಜಜ್ಜಿಟ್ಕೋಬೇಕು. ಈರುಳ್ಳಿ ಹಾಕಿ ಅದು ಸಾಕು ಅಷ್ಟೇ. ಬೆಳ್ಳುಳ್ಳಿ ಜೀರಿಗೆ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಬೇಯಿಸ್ಕೊಂಡಿರೋದು, ಲಾಸ್ಟಿಗೆ ಕಾಯಿ ತುರಿ ಹಾಕ್ಬೇಕಷ್ಟೆ, ಇನ್ನೇನಿಲ್ಲ. ಅಂದರೆ ಬೆಳ್ಳುಳ್ಳಿ ಜೀರಿಗೆನ ಜಜ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಹಾಕಬೇಕು. ಆಯಿತು, ರುಬ್ಬಿರೋದೆಲ್ಲ ಹಾಕಿ ಉಪ್ಪೆಲ್ಲ ಹಾಕ್ಬಿಟ್ರೆ ಬೇಯಿಸಿರ್ತೀವಲ್ಲ, ಅದೇನು ಜಾಸ್ತಿ ಹೊತ್ತು, ಸ್ವಲ್ಪ ಒಂದು 10 ನಿಮಿಷ ಬೇಯ್ದರೆ ಸಾಕು. ಕಾಯಿ ತುರಿದಿರೋದನ್ನ ಹಾಕಿದ್ರೆ ಹಸಿಮೆಣಸಿಕಾಯಿ ಗೊಡ್ಗಾರ ರೆಡಿ. ಮುಂದೆ ಎಷ್ಟು ಟೈಮ್ ತಗೊಳುತ್ತೆ ರೊಟ್ಟಿ ಮಾಡ್ಬೇಕಲ್ಲ ಇವಾಗ. ಸರಿ, ಇವಾಗ ರೊಟ್ಟಿ ನೀರಿಟ್ಟಿದ್ದೀನಿ. ಇಷ್ಟೇ ಸಾಕು, ಸ್ವಲ್ಪ ನೆಸಿಟ್ಟು. ಇಷ್ಟು ಜನ ನಾವು 4 ಜನಕ್ಕೆ ಎಷ್ಟು ಬೇಕು ಚೆನ್ನಾಗಿ ಕುದಿಸ್ಕೋಬೇಕು. ಅಕ್ಕಿ ರೊಟ್ಟಿನೂ ಚೆನ್ನಾಗಿರುತ್ತೆ, ರಾಗಿ ರೊಟ್ಟಿನೂ ಚೆನ್ನಾಗಿರುತ್ತೆ, ಯಾವುದಾದ್ರೂ ಚೆನ್ನಾಗಿರುತ್ತೆ. ಚೆನ್ನಾಗಿ ನೀರು ಕುದಿಸ್ಕೊಬಿಟ್ಟು ಹಾಕಾಬಿಟ್ಟು ಹಿಂಗೆ ಮಿಕ್ಸ್ ಮಾಡ್ಕೊಬಿಟ್ರೆ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಕೈಯಾಗ ಕಳ್ಸೋಕ್ಕಾಗಲ್ವಾ ಅಮ್ಮ? ಬಿಸಿದ್ರೂ ಕಳ್ಸೋಕ್ಕಾಗಲ್ವಾ? ಆವಾಗೆಲ್ಲ ಬರೀ ರೊಟ್ಟಿ ಮುದ್ದೆ. ಇವಾಗಂತೂ ಡಿಫ್ರೆಂಟ್ ತಿಂಡಿ ಮಾಡ್ತಾರೆ. ಜಾಸ್ತಿ ಸುಡ್ತಾ ಇರುತ್ತಾ? ನನಗಂತೂ ತುಂಬ ಇಷ್ಟ ರೊಟ್ಟಿ ಅಂದರೆ. ನಾನೇನು ಡೈಲಿ ತಿಂತಾಯಿರ್ತೀನಿ ಬೇಕಾದ್ರೆ. ಆಯಿತು, ಈ ಥರ ರೊಟ್ಟಿ ತಟ್ಕೊಬಿಟ್ರೆ ನನಗೂ ಬರ್ತಾ ಇರಲಿಲ್ಲ. ಅಭ್ಯಾಸ ಮಾಡ್ಕೊಂಡು ಇವಾಗ ಕಲ್ತ್ಕೊಂಡಿದ್ದೀನಿ. ಆಯಿತು ನೋಡಿ, ಎಷ್ಟು ಚೆನ್ನಾಗಿ ತಟ್ಟಿದ್ದೀನಿ. ಹಂಚು ಕಾಯಕ್ಕಿಟ್ಟು ಹಾಕೋದು ರೊಟ್ಟಿಯಾಗ. ಅವಾಗೆಲ್ಲ ನಾವೇ ಅಡುಗೆ ಮಾಡ್ತಾಯಿದ್ವಿ ಒಲೆಯಲ್ಲಿ. ಅದು ಅಭ್ಯಾಸ ತಪ್ಪೋಗೈತಲ್ಲ, ಅದಕ್ಕೆ ಒಂಥರ ಏನೋ ಅಯ್ಯೋ ತುಂಬ ಹೊತ್ತಾಗುತ್ತೇನೋ ಅನಿಸ್ತಾ ಇರುತ್ತೆ. ಅವಾಗೆಲ್ಲ ಬರೀ ಒಲೆಯಲ್ಲೇ ಮಾಡ್ಕೊಂಡು ತಿಂತಾಯಿದ್ದಿದ್ದು ನಾವು. ಸೌದೆ ಒಂದಿದ್ರೆ ಸಾಕು, ಆರಾಮಾಗಿ ಮಾಡ್ಬೋದು ಅಡುಗೆನ. ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಬೇಗನೆ ಮಾಡ್ಬೋದು. ಆಯಿತು, ರೊಟ್ಟಿ ರಾಗಿ ರೊಟ್ಟಿನೂ ಚೆನ್ನಾಗಿರುತ್ತೆ. ನನ್ನ ಮಗಳು ಅಕ್ಕಿ ರೊಟ್ಟಿ ಮಾಡಮ್ಮ ಅಂದಿದ್ದಕ್ಕೆ ಅಕ್ಕಿ ರೊಟ್ಟಿ ಮಾಡಿದೆ. ಬಿಸಿಯಾದ ಅಕ್ಕಿ ರೊಟ್ಟಿ ಗೊಡ್ಗಾರ ರೆಡಿ. ಮುಂದೆ ಕೆಲಸ ಮಾಡೋಣ ಇನ್ನೇನು. ಸರಿ, ಇನ್ನೇನು ಸಬ್ಬೆ ಇತ್ತು, ಹಂದಿ ಎಲ್ಲ ತಿಂದಾಕ್ತಾಯಿದ್ದು. ಎಷ್ಟೊಂದು 2-3 ಸರಿ ಬಂದು ತಿಂದವೆ ಸ್ವಲ್ಪನ. ಸರಿ, ಸೈಲೇಜ್ ಮಾಡಿಸ್ಕೊಬಿಡೋದೆ ಸಬ್ಬೆನ ಅಂಥೇಳಿ ನಾನು ತಿಂಡಿ ಮಾಡೋ ಅಷ್ಟರೊಳಗೆ ಅಲ್ಲೇ ಕುಯ್ದಾಕವ್ರೆ. ಇನ್ನೇನು ಟ್ಯಾಕ್ಟ್ರಿನೇ ಬಂತು, ಇನ್ನೇನು ಸಬ್ಬೆನ ಕೊಡಬೇಕಷ್ಟೆ ಮಿಷಿನ್ಗೆ. ಬೇಗನೆ ಕುಯ್ದಾಕವ್ರೆ ನೋಡಿ. ಇಷ್ಟೇ ಇರೋದು, ಒಂದು 3 ಟನ್ ಆಗ್ಬೋದು ಅಷ್ಟೇ. ಬೇಗ ನೆನ್ನೆ ಎಲ್ಲ ಫುಲ್ಲು ಯಾಕೋ ಸೋನೆ ಬರ್ತಾಯಿತ್ತು. ಇವತ್ತು ಏನು ಬರುತ್ತೋ ಮಳೆ ಗೊತ್ತಿಲ್ಲ.
ಬೇಗ ಆಡಿಸ್ಕೊಬಿಡೋಣ ಅಂತ ಹೇಳಿ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ, ಮಳೆ ಮಾತ್ರ ಗ್ಯಾರಂಟಿ. ಇನ್ನೂ ಸ್ವಲ್ಪ ಬಲಿಬೇಕಿತ್ತು. ನೋಡಿ ಇಷ್ಟ ಆಯ್ತು ಅಷ್ಟೇ. ಕರೆಕ್ಟಾಗಿ ಒಂದು ಟ್ಯಾಕ್ಟ್ರಿ ಆಯಿತು. ಸುರ್ಕೊಂಡು ಬೇಗ ಬೇಗ ತುಂಬಬೇಕು. ಅಲ್ಲೇ 12:30 ಆಯಿತು, 1 ಗಂಟೆ. ಮಳೆ ಬಂದುಬಿಟ್ರೆ ಕಷ್ಟ. ಮಳೆ ಅದು ಹೇಳೋಕ್ಕೆ ಆಗಲ್ಲ. ಒಂದೇ ಸರಿ ದಬ ದಬ ಅಂತ ಉಯ್ದುಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಎಷ್ಟು ಇದ್ರೂ ಮೇವು ಸಾಕಾಗಲ್ಲ ಹಸುಗಳಿಗೆ. ಇಷ್ಟಕ್ಕೆ ನಮ್ಮದಾಗಿರೋದಕ್ಕೆ ಸರಿ ಹೋಯ್ತು. ದುಡ್ಡು ಕೊಡ್ತಾರದಾದರೆ ಇಷ್ಟಕ್ಕೆ 20,000 ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತೈತಲ್ವಾ. ಪುಡಿ ಮಾಡಿರೋದು. ತುಂಬಿಟ್ರೆ ಇವಾಗ ಬೇಗ ಬೇಗ ಸಾಕು. ತುಂಬ ಆಯ್ತು, ಇಷ್ಟ ಐತೆ. ತುಂಬೆ ಹಾಕಿದ್ವಿ. ಒಂದು ದೊಡ್ಡದಕ್ಕೆ ಇನ್ನೊಂದೆರಡು ಚಿಕ್ಕದಕ್ಕೆ ಎಲ್ಲ. ಇನ್ನು ಸ್ವಲ್ಪ ಇತ್ತು. ನಾನು ಅಂದ್ಕೊಂಡಿದ್ದೆ ಮಳೆ ಬಂದೇ ಬರುತ್ತೆ ಅಂತ. ಕರೆಕ್ಟಾಗಿ 3 ಗಂಟೆಗೆ ಬಂತು ಮಳೆ. ಏನು ಮಳೆ ಬರ್ತೈತೆ ಅಂದರೆ ಹಂಗಾರು ಸ್ವಲ್ಪ ಮಿಕ್ಕತ್ತು. ಮುಚ್ಚಿದ್ವಿ ಇಷ್ಟು. ಒಂದು 20 ಟಬ್ಬಷ್ಟು, 20 ಅಂಕರು ಅಷ್ಟೇನ ಮಿಕ್ಕತ್ತು. ಎಷ್ಟು ಮಳೆ ಹೋಯ್ತೈತೆ ಅಪ್ಪ ದೇವ್ರೆ. ನಾವೇನಾರ ತುಂಬಿಲ್ಲ ಬೇಗ ಬೇಗ ಅಂತಿದ್ರೆ ಬೇಗ ಆಡಿಸಿ ಎಲ್ಲ ಫುಲ್ಲು ವೇಸ್ಟ್, ನೆಂದೋಗಿರೋದು. ಅದನ್ನು ಏನು ಮಾಡೋಕ್ಕಾಗುತ್ತೆ. ಎಷ್ಟು ಮಳೇಲಿ ಏನು ಮುಚ್ಚಿದ್ರು ಏನು ಸಾಕಾಗಲ್ಲ. ಎಷ್ಟು ಮಳೆ ಆಯಿತು. ಒಂದು ಸೆಕೆಂಡು ಸುಮ್ಮನೆ ಮೋಡ ಆಯ್ತು ಅಷ್ಟೇ. ದಬ 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 ಅಂತ ಮಳೆನೇ ಸುರಿದೈತಿ. ಇವನ್ನೇನು ಮುಚ್ಚಲಿಲ್ಲ ಸದ್ಯ. ಬೇಗ ಬೇಗ ಎಲ್ಲನೂ ತುಂಬಿದು. ಅದು ಇನ್ನು ಸ್ವಲ್ಪ ಮಿಕ್ಕತ್ತು. ಎಲ್ಲ ತುಂಬಿಟ್ಟಿದ್ದು. ಇನ್ನೊಂದು ಸ್ವಲ್ಪ ಫಾಸ್ಟಾಗಿ ಮಾಡಿದರೆ ಆಗೋಗಿರೋದು. ಎಷ್ಟು ಮಳೆ ಹೋಯ್ತೈತೆ ನೋಡಿ. ಜೋರಾಗಿ ಬರ್ತೈತೆ. ಏನಾದರೂ ಇವತ್ತು ಏನಾದ್ರು ಸಬ್ಬೆ ಕುಯ್ದು ಆಡಿಸಿಲ್ಲ ಅಂದಿದ್ರೆ ಇವತ್ತು ನೈಟ್ ಗ್ಯಾರಂಟಿ ಹಂದಿ ಬಂದಿರೋದು. ಏನು ಒಂದು ಫ್ಯಾಮಿಲಿನ ಕರ್ಕೊಬಂದು ಎಲ್ಲ ಫುಲ್ ತಿನ್ಕೊಂಡು ಹೋಗ್ಬಿಟ್ಟಿರ್ತಾವೆ. ಎಲ್ಲ ಫುಲ್ ವೇಸ್ಟು. ಅದು ಸುಮ್ಮನೆ ಏನು ಮಾಡೋಕ್ಕಾಗಲ್ಲ. ಹೆಂಗೆ ಹೋಯ್ತೈತೆ ಮಳೆ. ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಅನ್ನೋದೇ ಗೊತ್ತಿಲ್ಲ. ಮಳೆ ಬರಬೇಕಪ್ಪ. ಮಳೆ ಇಲ್ಲದೆ ಎಲ್ಲ ಒಣಗೋಗಿತ್ತು. ಚೆನ್ನಾಗಿ ಬರ್ತೈತೆ. ಉಯ್ಲಿ ಎಂಥ ಮಳೆ ಗೊತ್ತಾ ಇವತ್ತು. ನಾವು ಬರೀ ಒಂದು ಅರ್ಧ ಗಂಟೆ ಲೇಟ್ ಮಾಡಿದ್ರು ಫುಲ್ಲು ಶೈಲೇಜ್ ಎಲ್ಲ ನೆಂದೋಗಿರೋದು. ಟ್ಯಾಗಿಟ್ರಿನೂ ಬರ್ತಾ ಇರಲಿಲ್ಲ ಇಲ್ಲಿ. ನೋಡಿ ಹೆಂಗಾಗೋಯ್ತೆ. ಫುಲ್ಲು ಒಣಗಿರೋಕ್ಕೆ ಹೆಂಗೋ ಬೇಗ ಪುಡಿ ಮಾಡಿಸ್ಕೊಂಡ್ವಿ. ಇಲ್ಲ ಅಂದಿದ್ದರೆ ಫುಲ್ಲು ಎಲ್ಲ ಹಂದಿ ಬಂದು ಇದೇನು ಸೊಪ್ಪು ಹಿಂಗಾಗೋಗೈತೆ. ಮಳೆ ಬಂದಕ್ಕೆಲ್ಲ ಮನಿಕೊಂಬಿಟ್ಟೈತೆ. ಫಸ್ಟೇ ರೋಗ ಬಂದಿತ್ತು, ಮನಿಕೊಂಡೈತೆ. ಚೆನ್ನಾಗಿಲ್ಲ ಸಬ್ಬೆ. ಹೆಂಗಾಗೋಗೈತೆ ಮಳೆ ಬಂದು. ಇಲ್ಲಿ ಟ್ಯಾಕ್ಟ್ರಿನೂ ಬರ್ತಾ ಇರಲಿಲ್ಲ. ಇಲ್ಲಿ ಸಬ್ಬೆ ಕುಯ್ಕೊಂಡ್ವಿ. ಟ್ಯಾಕ್ಟ್ರ್ ಬರಬೇಕಲ್ಲ ಅಂತ ಹೇಳಿ ಹೆಂಗೋ ಬೇಗ ಬೇಗ ಆಡಿಸಿ ಹಿಂಗೆ ತುಂಬು ಆಯಿತು. ಇನ್ನೊಂದು 20 ಮಂಕ್ರಿ ಇತ್ತು, ಮಳೆ ಬಂದ್ಬಿಡ್ತು. ಇಲ್ಲ ಇಲ್ಲಿ ಕಟ್ಟಿದ್ವಿ. ಇಲ್ಲಿ ಮೇಯ್ಲಿ ಹುಲ್ಲಿತ್ತಲ್ಲ ಅಂತ ಕಟ್ಟಿದ್ರೆ ಅಯ್ಯೋ ಇಲ್ಲಿ ಮಳೆ ಬಂದ್ಬಿಟ್ರೆ ಜಾಸ್ತಿ ತ್ಯಾವಾಗ್ಬಿಟ್ಟೈತೆ. ಅಯ್ಯೋ ನಮ್ಮ ಸ್ಕೂಲ್ ಪಾಪ ಇದ್ದೊಳಗಿದೆ. ಸಿಕ್ಕಾಪಟ್ಟೆ ಬಂತು ಜೋರಾಗಿ. ಹಂದಿ ಎಲ್ಲ ತಿನ್ಕೊಬಿಟ್ಟವೆ.
ನಿಮಗೆ ಗೊತ್ತಿಲ್ಲ. ಒಂದೆರಡು ಮೂರು ಹಂದಿ ಬಂದು ತಿಂದೆ ಹಾಕವೆ ಒಂದು ಸ್ವಲ್ಪ ಅಲ್ಲೆಲ್ಲ ನೋಡಿ, ಹಂಗೆ ತಿಂದಾಕ ಹಂದಿ. ಅಯ್ಯೋಯ್ಯೋ, ಇದೇನು ಗದ್ದೆಲಿ ಮಾಡ್ದಂಗೆ ಮಾಡಿಬಿಟ್ಟೈತೆ ಇದು ಹೊಲನೇ. ಓ ಭಗವಂತ, ಚೆನ್ನಾಗಿ ಬಂದಿತ್ತು ಮಳೆ ಅಂದರೆ. ಅಲ್ಲಿ ಅವರಿಬ್ಬರು ನನಗೆ ಹಿಡ್ಕೊಂಡೋಗಿಲ್ಲ ಅಂತ ಹೆಂಗಂತಾರೆ ನಮ್ಮನೆ ರಾಣಿರು ಇಬ್ಬರು. ಏನ್ರೇ ಮಳೇಲಿ ನೆನ್ಕೊಬಿಟ್ಟವ ಚೆನ್ನಾಗಿ. ಪಾಪ ಎಲ್ಲ ಈ ರಾಗಿ ಜೋಳ ಎಲ್ಲ ಹಾಕಿದ್ರು, ಮಳೆ ಬಂತಲ್ಲ ಸ್ವಲ್ಪ ಪರವಾಗಿಲ್ಲ. ಏನೇ ಹಾಂ, ಹೆಂಗೆ ನೆನ್ಕೊಬಿಟ್ಟವಳೆ. ಅಯ್ಯೋ, ಅದು ಮಳೆ ಬಂದರೆ ಕೊಚ್ಚೊಳಗೆ ಇವಳು ಮುಖ ನೋಡೋಕ್ಕಾಗ್ತಿಲ್ಲ. ಏನೇ ಇದು ಮುಖ, ಮಣ್ಣು? ಹಾಂ, ಏನಿದು ಮುಖ? ಚೆನ್ನಾಗೇ ಬಂದೈತೆ. ಅಯ್ಯೋ, ಇಲ್ಲೆಲ್ಲ ಹುಲ್ಲಿತ್ತು, ಮೇಸದ ಅಂದ್ಕೊಂಡಿದ್ವಿ. ಅಯ್ಯೋ, ನಾಳೆ ಮೇಸನ ಬಿಡು, ಎಲ್ಲನೂ ಕಟಾಕಿಂತ ಎಲ್ಲಿ ಮೇಸೋದು ಇವಳು. ಏಯ್, ಮುಸುಡಿಗೆಲ್ಲ ಮಣ್ಣು ಮಾಡ್ಕೊಂಡು ಹೆಂಗೆ ಪಿಚ ಮಾಡೋ ಮಳೆ ಬಂದಿತ್ತು. ನಡೀರಿ, ಟೈಮ್ ಆಯ್ತು 5 ಗಂಟೆ. ಒಂದು ಸೆಕೆಂಡ್ ಬಿಸಿಲು ಬಂದಿದ್ಕು, ಅಷ್ಟು ಬಿಸಿಲು ಬಂದಿದ್ಕು ಸಖತ್ತು ಮಳೆ ಬಂತು ಮಾತ್ರ. ಏನೇ ಅದು? ಹಾಂ, ಬಟ್ಟೆ ತಿಂತೈತೀಯಾ? ಅಲ್ಲ ಸರಿ, ಏನದು ಮುಸುಡಿ, ಏನಿದು ಮಣ್ಣೆಲ್ಲ ಮಾಡ್ಕೊಂಡಿದ್ಯಾ? ನೀರೆಲ್ಲ ಹರಿದು ಹೋಯ್ತಾ ಇದ್ದಾವೆ ಇಲ್ಲಿ ಸಾಲಲ್ಲಿ. ಟ್ರೈನ್ ಬೇರೆ ಹೋಗ್ತೈತೆ. ಟ್ರೈನು, ಟ್ರೈನ್. ಬಾಯ್. ಹೋಯ್ತು, ನಡೀರೆ. ನೋಡಿ ತಿವಿತಾಳೆ ನನಗೇನೆ, ನಡಿ ಇಟ್ಕೊಂಡು ನಡಿ ಅಂತ ಹಿಂದೆ ಅಡಿಯಲ್ಲಿ ಅಡಿಯ. ಇಲ್ಲೇ ಐತಲ್ಲ, ಮಳೆ ಬಂದೈತಲ್ಲ, ಒಳಗೆ ಕಟ್ಟಿದ್ದೀನಿ ಎಲ್ಲವೂ. ಹೊರಗಲ್ಲಿ ಕಟ್ಟೋಕ್ಕೆ ಆಗಲ್ಲ, ಜೋರಾಗೆ ಬಂತು ಮಳೆ, ನೀರೇ ನಿಂತವಲ್ಲೇ. ನಮ್ಮ ಲಕ್ಷ್ಮಿ ಹಿಂಗೆ ಕುಡಿತಾವಳು ಹಾಲು. ಚಪ್ಕ ಅಂತ ಕುಡಿತಾವಳೆ ಹಾಲು. 1-2 ದಿನ, ಒಂದು ಅವತ್ತು ಕರು ಹಾಕಿದ ದಿನ ಮತ್ತು ಮಾರನೇ ದಿನ ಸ್ವಲ್ಪ ಕಷ್ಟ, ಆಮೇಲೆ ಅವರೇ ಕುಡ್ಕೋತಾರೆ. ಕುಡ್ಸೋದೇ ಬೇಡ ಅವಳಿಗೆ. ಆಯಿತು, ಹಾಲು ಕರೆದಾಯ್ತು, ಕರುಗೆಲ್ಲ ಹಾಲು ಕುಡ್ಸಾಯ್ತು, ಎಲ್ಲ ಆಯಿತು. ಇದನ್ನೇ ತೆಗ್ದಿದ್ದು ಟಾರ್ಪಲ್ ಮುಚ್ಚಿಟ್ಟಿದ್ವಲ್ಲ, ಅದು ಮಳೆ ಬಂದಿತ್ತು ಅಂತ ಏನೂ ಆಗೋಲ್ಲ, ಅದನ್ನೇ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ನೆಂದೋಗಿತ್ತು ಕೆಳಗೆ, ಮೇಲಿರೋದನ್ನೆಲ್ಲ ತಗೋತಾ ಇದ್ದು ಹಂಗೇನೆ. ಅದನ್ನೇ ಹಾಕೋಣ, ಅದು ಮತ್ತು ಅದೊಂದು ಚೀಲದೊಳಗೆ ಹಾಕೋದು ಬೇಡ, ಭೂಷಣ ಬಂದ್ಬಿಡುತ್ತೆ ಅಂತ ಗೊಂತೆಲ್ಲನೂ ಗೂಡಿಸಿ ಹಾಕೋಣ ಅಂತ ಗೂಡಿಸ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಮಾಡಿದರೆ ಇವತ್ತು ಮುಗಿತಿತ್ತು ಶೈಲೇಜ್ ಕತೆ. ಎಲ್ಲ ನೆಂದು ಮಳೇಲಿ ತೇಲ್ಕೊಂಡು ಹೋಗಿರೋದು.
ಆಯಿತು. ಹಸುಗಳಿಗೆಲ್ಲ ಸುರಿದು ಇವಾಗ ಕಟ್ಟಾಗ್ತಾ ಇರೋದೆ. ಎಷ್ಟು ಆಸೆ ಗೊತ್ತಾ, ಆವಾಗಿಂದ ಫ್ರೆಶ್ ಆಡಿಸಿರೋದನ್ನ ಅಷ್ಟು ಇಷ್ಟಪಟ್ಟು ತಿಂತವೆ. ಅಂದರೆ ಒಂದು ಸ್ವಲ್ಪ ದಿನ ಆಗಲಿ ಯಾವುದೂ ತಿಂತವೆ, ಅಂದರೆ ಇಷ್ಟೊಂದು ಇಷ್ಟಪಡಲ್ಲ. ಇವಾಗ ಆಡಿಸಿ ಮಿಷಿನಲ್ಲಿ ಆಡಿಸಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ತಿಂತವೆ. ಇವಳಂತೂ ಕಾಯ್ತಾ ಇದ್ದಾಳೆ ಎಷ್ಟೊತ್ತಿಗೆ ಬಿಡ್ತಾರಪ್ಪ ಒಳಗೆ ಹೋಗಿ ತಿನ್ನೋಣ ಅಂತ. ಏಯ್ ನಮ್ಮ ಎಮ್ಮೆ ಅಲ್ಲಿ ಕತ್ಲಲ್ಲಿದ್ದಾಳೆ, ಹಿಡ್ಕೊಬತ್ತಾ ಇದ್ದೀನಿ. ನೋಡ್ತಾವಳೆ. ಫುಲ್ ಸೈಲೆಂಟು. ಎಷ್ಟು ಒಳ್ಳೆ ಬುದ್ಧಿ ಅಂದರೆ ಯಾರಿಗೂ ಗುದ್ದಲ್ಲ, ಒದೆಯಲ್ಲ, ಏನೂ ಮಾಡಲ್ಲ. ಫುಲ್ ಸಾಫ್ಟು. ಕತ್ಲೆ ಕಾಣ್ತಾನೆ ಇಲ್ಲ, ಕರ್ರಗಿರೋದು ಕತ್ಕೊಂಡು ಬರ್ತಾ ಇದ್ದಾನೆ. ಅವಳ ಜಾಗಕ್ಕೆ ಅವಳು ಹೋಗ್ತಾ ಇರ್ತಾಳೆ ಸುಮ್ಮನೆ ಹಿಂದಕ್ಕೆ. ಎಲ್ಲ ಆಯಿತು, ಎಲ್ಲನೂ ಕಟ್ಟಾಕಾಯಿತು. ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿ ಕಾಣ್ತಿದ್ದಲ್ಲ ಗ್ರೀನ್ ಕಲರು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.